ಅನ್ನಭಾಗ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗೂ ಕೂಡ ಸರ್ಕಾರ ಬಂದ ಮೇಲೆ ಒಂದು 90,000 ಕಾರ್ಡ್ಗೆ ಡಿಮ್ಯಾಂಡ್ ಬಂದಿದೆ. ಅದನ್ನು ಕೂಡ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಸೆಪ್ಟೆಂಬರಲ್ಲಿ ನಾವು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಇವೆಲ್ಲ ಪರಿಷ್ಕರಣೆ ಆದಮೇಲೆ ಮತ್ತೆ ಸೆಪ್ಟೆಂಬರಲ್ಲಿ ಹೊಸ ಕಾರ್ಡ್ಗಳು. ಎಂಥದ್ದು ಹೊಸ ಕಾರ್ಡ್ ಅಂದರೆ, ಒಂದು ಕುಟುಂಬದಲ್ಲಿ ತಾಯಿ ತಂದೆ ಮಕ್ಕಳು ಬೇರೆ ಬೇರೆ ಇರ್ತಾರೆ, 2-3 ಮಕ್ಕಳು ಇರ್ತಾರೆ, ಬೇರೆ ಬೇರೆ ಹೋಗುತ್ತೆ. ತಹಸೀಲ್ದಾರ್ ಅವರು ಅದನ್ನು ಹೌದು ಇವರು ಒಂದೇ ಕುಟುಂಬದಲ್ಲಿಲ್ಲ, ಬೇರೆ ವಾಸ ಮಾಡ್ತಾಯಿದ್ದಾರೆ, ಬೇರೆ ಮನೆಯಲ್ಲಿದ್ದಾರೆ ಅನ್ನೋದನ್ನು ನಮ್ಮ ಫುಡ್ ಇಲಾಖೆ ಮತ್ತು ತಹಸೀಲ್ದಾರ್ ಅವರು ತೀರ್ಮಾನ ಮಾಡಿದರೆ ಅವರು ಅರ್ಹರಿದ್ದರೆ ಅವ್ರಿಗೆ ಕೊಡಬೇಕಾಗ್ತದೆ. ಸರ್, ಈಗ ನಿಮ್ಮ ಇಲಾಖೆಯಲ್ಲಿ ಪರಿಷ್ಕರಣೆ ಅಂತಂದರೆ BPL ಕಾರ್ಡ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು ಅಥವಾ BPL ಸಂಖ್ಯೆ ಕಾರ್ಡನ್ನು ಹೆಚ್ಚು ಮಾಡುವಂಥದ್ದು ಏನಾಗ್ತಿದೆ ಅಂತ ಅಂಕಿ ಸಂಖ್ಯೆಗಳು ಏನು ಹೇಳ್ತಿದೆ ಅಂತ? ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾವು ಸರ್ವೆ ಮಾಡಿದಾಗ, ಪರಿಷ್ಕರಣೆ ಮಾಡಿದಾಗ ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡ್ತೀವಿ, ಯಾರು ಅರ್ಹರಿರಲ್ಲ ಅವ್ರಿಗೆ APLಗೆ ನಾವು ಕೊಡ್ತೀವಿ. APLಲ್ಲಿ ಕೂಡ ಅವಕಾಶ ಇದೆ. ನಾವು 10 kg ಅಕ್ಕಿಯನ್ನು ಒಂದು ಕುಟುಂಬಕ್ಕೆ ಕೊಡ್ತೇವೆ. APL ಕೂಡ ಇಲ್ಲ ಪೂರ ಅಂತ ಹೇಳೋಂಗಿಲ್ಲ. ಯಾರು BPL ಇರಲ್ಲ ಅವ್ರನ್ನ APLಲ್ಲಿ ಇಟ್ಕೊಳ್ತೀವಿ. ಅಲ್ಲಿ ಅವರು ಯಾರಾದರೂ ಅಕ್ಕಿ ಬೇಕಂದರೆ ಅವ್ರಿಗೂ ಕೂಡ ಒಂದು ಕಡಿಮೆ ದರದಲ್ಲಿ ಕೊಡ್ತೀವಿ. ಅಂದರೆ ಈಗ ಕಡಿಮೆ ದರದಲ್ಲಿ APL ಕಾರ್ಡ್ದಾರಿಗೂ ಅಕ್ಕಿ ಕೊಡೋ ಹೊಸ ಯೋಜನೆ ಅನ್ನುವಂಥದ್ದು ಇಲ್ಲ, ಮೊದಲಿನಿಂದ APL ಕಾರ್ಡವರು ಡಿಮ್ಯಾಂಡ್ ಅವ್ರು ಬೇಕು ಅಂತೇಳಿ ಹೇಳಿದರೆ ಅವ್ರಿಗೆ ಅಕ್ಕಿ ಕೊಡೋದು. 15 ಲಕ್ಷ ಕಾರ್ಡ್ಗಳಿದೆ APLದು ಕೂಡ. ಅದರಲ್ಲಿ ತಗೊಳ್ಳೋಲ್ಲ ಒಂದು 14 ಲಕ್ಷದಲ್ಲಿ 1 ಲಕ್ಷ 2 ಲಕ್ಷದ ಒಳಗಡೆ ಇದ್ದಾರೆ. ಡಿಮ್ಯಾಂಡ್ ಕಡಿಮೆ. ಥ್ಯಾಂಕ್ ಯು. ಇದು ಸಚಿವ ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.